ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಮ PDF ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇವತ್ತು ನಾನು ಗ್ರಹಗಳ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಬನ್ನಿ. ಪಾಯಿಂಟ್ 1, ಸೂರ್ಯನ ಸುತ್ತ ಒಟ್ಟು ಗ್ರಹಗಳ ಸಂಖ್ಯೆ 8. ನೆಕ್ಸ್ಟ್ ಪಾಯಿಂಟ್, ಸೂರ್ಯನಲ್ಲಿರೋ ಅನಿಲಗಳು ಹೈಡ್ರೋಜನ್ ಮತ್ತು ಹೀಲಿಯಂ. ನೆಕ್ಸ್ಟ್, ಸೂರ್ಯನಲ್ಲಿ ಬೈಜಿಕ ಸಮ್ಮಿಳನ ಮೂಲಕ ಬೆಳಕು ಉತ್ಪತ್ತಿಯಾಗುತ್ತದೆ. ಸೊ ಯಾವುದರ ಮೂಲಕ ಅಂತ ಕೇಳಿದ್ರೆ ಬೈಜಿಕ ಸಮ್ಮಿಳನ. ನೆಕ್ಸ್ಟ್ ಪಾಯಿಂಟ್, ಸೂರ್ಯ ಅಂತಿಮವಾಗಿ ತಲುಪುವ ಸ್ಥಿತಿ ಶ್ವೇತ ಕುಬ್ಜ. ನೆಕ್ಸ್ಟ್ ಪಾಯಿಂಟ್, ನಮ್ಮ ಸೌರವ್ಯೂಹ ಇರುವಂಥ ಗ್ಯಾಲಕ್ಸಿ ಸೊ ಆಕಾಶಗಂಗೆ ಅಥವಾ ಕ್ಷೀರಪಥ. ನೆಕ್ಸ್ಟ್ ಪಾಯಿಂಟ್, ಸೊ ಸೌರವ್ಯೂಹ ಇರುವಂಥ ಗ್ಯಾಲಕ್ಸಿ ಆಕಾಶಗಂಗೆ ಅಥವಾ ಕ್ಷೀರಪಥ ಸೊ ಯಾವ ಆಕಾರದಲ್ಲಿ ಇದೆ ಅಂತ ಪ್ರಶ್ನೆ ಬಂದರೆ ಸುರುಳಿ ಆಕಾರದಲ್ಲಿದೆ. ನೆಕ್ಸ್ಟ್ ಪಾಯಿಂಟ್, ನಮ್ಮ ಗ್ಯಾಲಕ್ಸಿಗೆ ಹತ್ತಿರ ಇರೋ ಇನ್ನೊಂದು ಗ್ಯಾಲಕ್ಸಿ ಆಂಡ್ರೋಮೆಡಾ. ನೆಕ್ಸ್ಟ್ ಪಾಯಿಂಟ್, ಜ್ಯೋತಿರ್ವರ್ಷ ಅಂದರೆ ಲೈಟ್ ಇಯರ್ ಎಂದರೆ ಸೊ ಇದು ಒಂದು ದೂರವನ್ನು ಅಳೆಯುವ ಮಾನವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಪಾರ್ಸೆಕ್ ಎಂದರೆ ಸೊ ಇದು ಒಂದು ಅತಿ ಹೆಚ್ಚಿನ ದೂರವನ್ನು ಅಳೆಯುವ ಮಾನವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಒಂದು ಪಾರ್ಸೆಕ್ ಎಂದರೆ 3.26 ಜ್ಯೋತಿರ್ವರ್ಷಗಳು. ನೆಕ್ಸ್ಟ್ ಪಾಯಿಂಟ್, ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ ಅನುಕ್ರಮವಾಗಿ ಸೊ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ನೆಕ್ಸ್ಟ್ ಪಾಯಿಂಟ್, ಸೂರ್ಯನಿಗೆ ಸಮೀಪ ಇರುವ ಗ್ರಹ ಬುಧ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಸೌರಮಂಡಲದ ಅತಿ ಚಿಕ್ಕ ಗ್ರಹ ಬುಧ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಬುಧ ಗ್ರಹ ಉಪಗ್ರಹಗಳನ್ನು ಹೊಂದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಬುಧ ಗ್ರಹ ಅತಿ ಕಡಿಮೆ ಪರಿಭ್ರಮಣ ಅವಧಿ ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್, ಬುಧ ಗ್ರಹ ಅತ್ಯಂತ ವೇಗವಾಗಿ ಸೂರ್ಯನನ್ನು ಪರಿಭ್ರಮಿಸುತ್ತದೆ. ಸೊ ಯಾವ ಗ್ರಹ ಅಂತ ಕೇಳಿದ್ರೆ ಬುಧ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಸೌರಮಂಡಲದ ಅತಿ ಬಿಸಿಯಾದ ಗ್ರಹ ಶುಕ್ರ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಸೌರವ್ಯೂಹದಲ್ಲಿ ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ ಶುಕ್ರ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಭೂಮಿಯ ಅವಳಿ ಗ್ರಹ ಎಂದು ಕರೆಯುವುದು ಶುಕ್ರ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಶುಕ್ರ ಗ್ರಹಕ್ಕೆ ಅತಿ ಸಮೀಪದ ಗ್ರಹ ಬುಧ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಶುಕ್ರ ಗ್ರಹ ಉಪಗ್ರಹಗಳನ್ನು ಹೊಂದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಶುಕ್ರ ಗ್ರಹ ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತದೆ. ಸೊ ಯಾವ ದಿಕ್ಕಿಗೆ ಸುತ್ತುತ್ತದೆ ಅಂತ ಪ್ರಶ್ನೆ ಬಂದರೆ ಪೂರ್ವದಿಂದ ಪಶ್ಚಿಮಕ್ಕೆ. ನೆಕ್ಸ್ಟ್ ಪಾಯಿಂಟ್, ಶುಕ್ರ ಗ್ರಹ ಹಿಮ್ಮುಖ ಚಲನೆ ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್, ಸಂಜೆಯ ನಕ್ಷತ್ರ, ಮುಂಜಾನೆ ನಕ್ಷತ್ರ, ಬೆಳ್ಳಿ ಚುಕ್ಕಿ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಬಂದರೆ ಶುಕ್ರ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಹಸಿರು ಮನೆ ಪರಿಣಾಮ ಕಾಣಬಹುದಾದ ಗ್ರಹ ಶುಕ್ರ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ ಎಂದು ಕರೆಯುವುದು ಸೊ ಭೂಮಿ ಗ್ರಹಕ್ಕೆ ಕರೆಯುತ್ತಾರೆ. ಸೊ ಸ್ನೇಹಿತರೆ, ನಿಮಗೆ ಈಜಿ ಆಗಲಿ ಅಂತ ಹೇಳಿ ನಾವು ಪಾಯಿಂಟ್ ವೈಸ್ ತೊಗೊಂಡಿದ್ದೀನಿ ಕ್ವಶನ್ಗಳನ್ನ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಸೊ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಪಾಯಿಂಟ್, ಸೌರಮಂಡಲ 5ನೇ ದೊಡ್ಡ ಗ್ರಹ ಭೂಮಿ. ನೆಕ್ಸ್ಟ್ ಪಾಯಿಂಟ್, ಭೂಮಿ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಎಷ್ಟು ಪಟ್ಟು ಅಂತ ಕೇಳಿದ್ರೆ 107 ಪಟ್ಟು. ನೆಕ್ಸ್ಟ್ ಪಾಯಿಂಟ್, ಚಂದ್ರನ ವ್ಯಾಸ ಸೊ ಭೂಮಿಯ 1/4ರಷ್ಟಿದೆ. ನೆಕ್ಸ್ಟ್ ಪಾಯಿಂಟ್, ಅತಿ ಹೆಚ್ಚು ಸಾಂದ್ರತೆ ಹೊಂದಿರೋ ಗ್ರಹ ಭೂಮಿ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಚಂದ್ರ. ನೆಕ್ಸ್ಟ್ ಪಾಯಿಂಟ್, ಭೂಮಿಯ ಅಕ್ಷ ಭ್ರಮಣ ಅವಧಿ 23 ಗಂಟೆ 56 ನಿಮಿಷ 4.2 ಸೆಕೆಂಡುಗಳು. ನೆಕ್ಸ್ಟ್ ಪಾಯಿಂಟ್, ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಸೊ 510. ನೆಕ್ಸ್ಟ್ ಪಾಯಿಂಟ್, ಪೆರಿಲಿಯನ್ ಎಂದರೆ ಸೊ ಭೂಮಿಯು ಸೂರ್ಯನಿಗೆ ಅತಿ ಸಮೀಪ ಇರುವ ಸ್ಥಾನ. ಸೊ ಯಾವ ದಿನಾಂಕ ಅಂತ ಕೇಳಿದ್ರೆ ಜನವರಿ 3. ನೆಕ್ಸ್ಟ್ ಪಾಯಿಂಟ್, ಅಪಿಲಿಯನ್ ಎಂದರೆ ಭೂಮಿಯು ಸೂರ್ಯನಿಗೆ ಅತಿ ದೂರ ಇರುವ ಸ್ಥಾನ. ಸೊ ಜುಲೈ 4. ನೆಕ್ಸ್ಟ್ ಪಾಯಿಂಟ್, ಯುರೇನಸ್ ಗ್ರಹ ಹಿಮ್ಮುಖ ಚಲನೆ ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್, ಸೌರಮಂಡಲದ 2ನೇ ಅತಿ ದೊಡ್ಡ ಗ್ರಹ ಶನಿ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಅತಿ ಹೆಚ್ಚು ಉಪಗ್ರಹಗಳು ಹೊಂದಿರುವ ಗ್ರಹ ಶನಿ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಸೌರಮಂಡಲದ ಅತಿ ಸುಂದರ ಗ್ರಹ ಶನಿ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಶನಿ ಗ್ರಹ ಕಂಡುಹಿಡಿದವರು ಕ್ರಿಸ್ಟಿಯನ್ ಹೈಗನ್ಸ್. ನೆಕ್ಸ್ಟ್ ಪಾಯಿಂಟ್, ಬಳೆಗಳನ್ನು ಹೊಂದಿರುವ ಗ್ರಹ ಶನಿ ಗ್ರಹ. ಬಳೆಗಳ ನಡುವಿನ ಪ್ರದೇಶವನ್ನು ಕ್ಯಾಸಿನಿ ವಿಭಾಜಕ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಅತಿ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಶನಿ ಗ್ರಹ. ನೆಕ್ಸ್ಟ್ ಪಾಯಿಂಟ್, ನೀರಿನ ಮೇಲೆ ತೇಲುವ ಗ್ರಹ ಶನಿ ಗ್ರಹ. ನೆಕ್ಸ್ಟ್ ಪಾಯಿಂಟ್, ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಟೈಟಾನ್.
ನೆಕ್ಸ್ಟ್ ಪಾಯಿಂಟ್ ಯುರೇನಸ್ ಗ್ರಹ ಕಂಡು ಹಿಡಿದವರು ವಿಲಿಯಂ ಹರ್ಷಲ್. ನೆಕ್ಸ್ಟ್ ಪಾಯಿಂಟ್ ಯುರೇನಸ್ ಗ್ರಹದ ಅವಳಿ ಗ್ರಹ ನೆಪ್ಚೂನ್ ಗ್ರಹ. ನೆಕ್ಸ್ಟ್ ಪಾಯಿಂಟ್ ಯುರೇನಸ್ ಗ್ರಹ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ. ಸೊ ಯಾವ ದಿಕ್ಕಿಗೆ ಅಂತ ಕೇಳಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ. ನೆಕ್ಸ್ಟ್ ಪಾಯಿಂಟ್ ನೆಪ್ಚೂನ್ ಗ್ರಹ ಕಂಡು ಹಿಡಿದವರು ಜೋಹಾನ್ ಗ್ಯಾಲೆ. ಸೂರ್ಯನಿಗೆ ಅತಿ ದೂರದ ಗ್ರಹ ನೆಪ್ಚೂನ್ ಗ್ರಹ. ಸೌರಮಂಡಲದ ಅತಿ ತಂಪಾದ ಗ್ರಹ ನೆಪ್ಚೂನ್ ಗ್ರಹ. ನೆಕ್ಸ್ಟ್ ಪಾಯಿಂಟ್ ನೆಪ್ಚೂನ್ ಗ್ರಹ ನ್ಯೂಟನ್ ಚಲನೆಯ 3ನೇ ನಿಯಮದ ಆಧಾರದ ಮೇಲೆ ಕಂಡುಹಿಡಿಯಲಾಗಿದೆ. ಸೊ ಯಾವ ನಿಯಮದ ಆಧಾರದ ಅಂತ ಕೇಳಿದ್ರೆ ನ್ಯೂಟನ್ ಚಲನೆಯ 3ನೇ ನಿಯಮ. ನೆಕ್ಸ್ಟ್ ಪಾಯಿಂಟ್ ಪ್ಲೂಟೋ ಗ್ರಹಗಳ ಪಟ್ಟಿಯಿಂದ ತೆಗೆಯಲಾಗಿದೆ. ಸೊ ಪ್ಲೂಟೋ ಈಗ ಕುಬ್ಜ ಗ್ರಹವಾಗಿದೆ. ಸೊ ಪ್ಲೂಟೋ ಈಗ ಗ್ರಹಗಳ ಪಟ್ಟಿಯಿಂದ ತೆಗೆಯಲಾಗಿದೆ ಸ್ನೇಹಿತರೆ. ಸೊ ಇವಾಗ ಪ್ಲೂಟೋ ಒಂದು ಗ್ರಹ ಅಲ್ಲ, ಸೊ ಇದು ಕುಬ್ಜ ಗ್ರಹವಾಗಿದೆ. ನೆಕ್ಸ್ಟ್ ಪಾಯಿಂಟ್ ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡು ಬರುತ್ತೆ. ಸೊ ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಬಂದರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ. ನೆಕ್ಸ್ಟ್ ಪಾಯಿಂಟ್ ಅತಿ ದೊಡ್ಡ ಕ್ಷುದ್ರ ಗ್ರಹ ಸಿರೀಸ್. ನೆಕ್ಸ್ಟ್ ಪಾಯಿಂಟ್ ಹ್ಯಾಲಿ ಧೂಮಕೇತು ಪ್ರತಿ 76 ವರ್ಷಗಳಿಗೊಮ್ಮೆ ಕಂಡು ಬರ್ತದೆ. ಸೊ ಎಷ್ಟು ವರ್ಷಗಳಿಗೊಮ್ಮೆ ಅಂತ ಪ್ರಶ್ನೆ ಬಂದರೆ 76 ವರ್ಷಗಳಿಗೊಮ್ಮೆ. ನೆಕ್ಸ್ಟ್ ಪಾಯಿಂಟ್ ಹ್ಯಾಲಿ ಧೂಮಕೇತು 1986 ಮಾರ್ಚ್ 8ರಂದು ಕಾಣಿಸಿತು. ಸೊ ಮುಂದಿನ ಹ್ಯಾಲಿ ಧೂಮಕೇತು 2061ಕ್ಕೆ ಕಾಣಿಸುತ್ತದೆ. ಸೊ ಯಾವಾಗ ಪ್ರಶ್ನೆ ಬಂದರೆ 2061ಕ್ಕೆ. ನೆಕ್ಸ್ಟ್ ಪಾಯಿಂಟ್ ಉರಿದು ಬೀಳುವ ನಕ್ಷತ್ರಗಳಿಗೆ ಉಲ್ಕೆಗಳೆಂದು ಕರೆಯುತ್ತಾರೆ. ಸೊ ಉರಿದು ಬೀಳುವ ನಕ್ಷತ್ರಗಳಿಗೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಬಂದರೆ ಉಲ್ಕೆಗಳೆಂದು ಕರೆಯುತ್ತಾರೆ. ನೆಕ್ಸ್ಟ್ ಪಾಯಿಂಟ್ ಚಂದ್ರನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಸೆಲಿನೋಲಾಜಿ. ನೆಕ್ಸ್ಟ್ ಪಾಯಿಂಟ್ ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ನೆಕ್ಸ್ಟ್ ಪಾಯಿಂಟ್ ಚಂದ್ರ ಒಂದು ಉಪಗ್ರಹ. ನೆಕ್ಸ್ಟ್ ಪಾಯಿಂಟ್ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ನೀಲ್ ಆರ್ಮ್ಸ್ಟ್ರಾಂಗ್. ನೆಕ್ಸ್ಟ್ ಪಾಯಿಂಟ್ ಚಂದ್ರನ ಮೇಲೆ ಕಾಲಿಟ್ಟ 2ನೇ ಮಾನವ ಎಡ್ವಿನ್ ಆಲ್ಡ್ರಿನ್. ನೆಕ್ಸ್ಟ್ ಪಾಯಿಂಟ್ ಚಂದ್ರನ ಮೇಲೆ ಕಾಲಿಟ್ಟ 3ನೇ ಮಾನವ ಮೈಕಲ್ ಕಾಲಿನ್ಸ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಚಂದ್ರ ಮತ್ತು ಭೂಮಿ ನಡುವಿನ ಕನಿಷ್ಠ ಅಂತರ. ಸೊ ಇದಕ್ಕೆ ಪೆರಿಜಿ ಅಂತ ಕರೆಯುತ್ತಾರೆ, ಕನಿಷ್ಠ ಅಂತರಕ್ಕೆ. ನೆಕ್ಸ್ಟ್ ಪಾಯಿಂಟ್ ಚಂದ್ರ ಮತ್ತು ಭೂಮಿಯ ನಡುವಿನ ಗರಿಷ್ಠ ಅಂತರ, ಇದಕ್ಕೆ ಅಪೋಜಿ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ಪಾಯಿಂಟ್ ಚಂದ್ರನ ಅಕ್ಷ ಭ್ರಮಣೆಯ ಅವಧಿ 27 ದಿನ ಮತ್ತು 7 ಗಂಟೆ. ನೆಕ್ಸ್ಟ್ ಪಾಯಿಂಟ್ ಚಂದ್ರನಿಗೆ ಭೂಮಿಯ ಸುತ್ತಲೂ ಬೇಕಾಗಿರೋ ದಿನಗಳು 27.32 ದಿನಗಳು. ನೆಕ್ಸ್ಟ್ ಪಾಯಿಂಟ್ ಗ್ರಹಣಗಳು ಒಂದು ವರ್ಷದಲ್ಲಿ ಗರಿಷ್ಠ 9 ಬಾರಿ ಸಂಭವಿಸುತ್ತದೆ. ಸೊ ಎಷ್ಟು ಬಾರಿ ಅಂತ ಪ್ರಶ್ನೆ ಬಂದರೆ 9 ಬಾರಿ ಅಂತ ಹಾಕಿ. ನೆಕ್ಸ್ಟ್ ಪಾಯಿಂಟ್ ಸೂರ್ಯಗ್ರಹಣ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಉಂಟಾಗುತ್ತದೆ. ಸೊ ಸೂರ್ಯಗ್ರಹಣ ಹೇಗೆ ಉಂಟಾಗುತ್ತದೆ ಅಂತ ಪ್ರಶ್ನೆ ಬಂದರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಉಂಟಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಸೂರ್ಯನ ಕಿರಣಗಳು ಭೂಮಿಗೆ ಬಂದು ತಲುಪಲು ಬೇಕಾಗುವ ಸಮಯ 8.2 ನಿಮಿಷ ಅಥವಾ 8.3 ನಿಮಿಷ. ನೆಕ್ಸ್ಟ್ ಪಾಯಿಂಟ್ ಚಂದ್ರಗ್ರಹಣ. ಸೊ ಚಂದ್ರಗ್ರಹಣ ಹೇಗೆ ಉಂಟಾಗುತ್ತದೆ ಅಂತ ಪ್ರಶ್ನೆ ಬಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಉಂಟಾಗುತ್ತದೆ. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೂರ್ಯಗ್ರಹಣ ಸೂರ್ಯ ಮತ್ತು ಭೂಮಿ ನಡುವೆ ಚಂದ್ರ ಬಂದಾಗ ಉಂಟಾಗ್ತದೆ. ನೆಕ್ಸ್ಟ್ ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಉಂಟಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಚಂದ್ರನ ಕಿರಣ ಭೂಮಿಗೆ ಬಂದು ತಲುಪಲು ಬೇಕಾಗುವ ಸಮಯ 1.3 ಸೆಕೆಂಡ್. ನೆಕ್ಸ್ಟ್ ಪಾಯಿಂಟ್ ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಂಥ ಕಾಲ್ಪನಿಕ ರೇಖೆಗೆ ಅಕ್ಷಾಂಶ ಎನ್ನುತ್ತಾರೆ. ಸೊ ಸ್ನೇಹಿತರೆ, ಇದು ನಾನು ಪೂರ್ತಿ ಸಿಲೆಬಸ್ನ ಕವರ್ ಮಾಡಿದ್ದೀನಿ. ಸೊ ಭೂಗೋಳಶಾಸ್ತ್ರದಲ್ಲಿ ಸೊ ಇದು ಸೊಪ್ಪಿತ್ತು, ಹಾಗಾಗಿ ಇದನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇದರಲ್ಲೂ ಕೆಲವು ಪ್ರಶ್ನೆಗಳು ಬರುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಪಾಯಿಂಟ್ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರುವ ಅಂತರ 310.4 ಕಿಲೋಮೀಟರ್. ನೆಕ್ಸ್ಟ್ ಪಾಯಿಂಟ್ 0 ಡಿಗ್ರಿ ಅಕ್ಷಾಂಶ ಸೇರಿಸಿ ಒಟ್ಟು ಅಕ್ಷಾಂಶಗಳ ಸಂಖ್ಯೆ. ಸೊ 181 ಅಕ್ಷಾಂಶಗಳಿವೆ. ನೆಕ್ಸ್ಟ್ ಪಾಯಿಂಟ್ ಅತಿ ದೊಡ್ಡ ಅಕ್ಷಾಂಶ ಸಮಭಾಜಕ ವೃತ್ತ. ನೆಕ್ಸ್ಟ್ ಪಾಯಿಂಟ್ ಭೂಮಿಯ ಮೇಲೆ ಉತ್ತರ ಮತ್ತು ದಕ್ಷಿಣವಾಗಿ ಎಳೆದಂಥ ಕಾಲ್ಪನಿಕ ರೇಖಾಂಶ. ನೆಕ್ಸ್ಟ್ ಪಾಯಿಂಟ್ ಒಟ್ಟು 360 ರೇಖಾಂಶಗಳಿವೆ. ನೆಕ್ಸ್ಟ್ ಪಾಯಿಂಟ್ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ಅಂತರ 111 ಕಿಲೋಮೀಟರ್. ನೆಕ್ಸ್ಟ್ ಪಾಯಿಂಟ್ 0 ಡಿಗ್ರಿ ರೇಖಾಂಶವನ್ನು ಪ್ರಧಾನ ರೇಖಾಂಶ ಎನ್ನುವರು. ನೆಕ್ಸ್ಟ್ ಪಾಯಿಂಟ್ 0 ಡಿಗ್ರಿ ರೇಖಾಂಶ ಇಂಗ್ಲೆಂಡ್ ಗ್ರೀನ್ವಿಚ್ ಪ್ರದೇಶದ ಮೇಲೆ ಹಾದು ಹೋಗಿದೆ. ನೆಕ್ಸ್ಟ್ ಪಾಯಿಂಟ್ ಭೂಮಿಯ ಅಂತರಾಳದ ಅತ್ಯಂತ ಒಳಪದರು ಕೇಂದ್ರಗೋಳ. ನೆಕ್ಸ್ಟ್ ಪಾಯಿಂಟ್ ನಿಫ್ ಎಂದರೆ ನಿಕ್ಕಲ್ ಮತ್ತು ಫೆರಸ್. ನೆಕ್ಸ್ಟ್ ಪಾಯಿಂಟ್ ಗ್ರೀನ್ವಿಚ್ ರೇಖೆ ರೇಖಾಂಶ
ನೆಕ್ಸ್ಟ್ ಪಾಯಿಂಟ್ 0 ಡಿಗ್ರಿ ಸಮಭಾಜಕ ವೃತ್ತ, ಇದೊಂದು ಮಹಾವೃತ್ತವಾಗಿದೆ. ನೆಕ್ಸ್ಟ್ ಪಾಯಿಂಟ್ ಅತಿ ಹೆಚ್ಚು ವೇಳಾವಲಯಗಳು ಹೊಂದಿರುವ ದೇಶ ಫ್ರಾನ್ಸ್. ನೆಕ್ಸ್ಟ್ ಪಾಯಿಂಟ್ ಬೇರಿಂಗ್ ಜಲಸಂಧಿ ಮೇಲೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಾದು ಹೋಗಿದೆ. ಸೊ ಬೇರಿಂಗ್ ಜಲಸಂಧಿ ಮೇಲೆ ಯಾವ ರೇಖೆ ಹಾದು ಹೋಗಿದೆ ಅಂತ ಪ್ರಶ್ನೆ ಬಂದರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ನೆಕ್ಸ್ಟ್ ಪಾಯಿಂಟ್ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗಲು ಸೊ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಪ್ರಶ್ನೆ ಬಂದರೆ 23 ಗಂಟೆ 56 ನಿಮಿಷ 4.2 ಸೆಕೆಂಡ್ಗಳು ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್ ಪಾಯಿಂಟ್ ಭೂಮಿಯ ವೇಗ ಧ್ರುವ ಬಿಂದುಗಳಲ್ಲಿ ಶೂನ್ಯವಾಗಿರುತ್ತದೆ. ಸೊ ಯಾವ ಸ್ಥಾನದಲ್ಲಿ ಶೂನ್ಯವಾಗಿರ್ತದೆ ಅಂತ ಪ್ರಶ್ನೆ ಬಂದರೆ ಧ್ರುವ ಬಿಂದುಗಳಲ್ಲಿ. ನೆಕ್ಸ್ಟ್ ಪಾಯಿಂಟ್ ಭೂಮಿಯ ವೇಗ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಗರಿಷ್ಠವಾಗಿರುತ್ತದೆ, ಅಂದರೆ ಹೆಚ್ಚಾಗಿರ್ತದೆ. ನೆಕ್ಸ್ಟ್ ಪಾಯಿಂಟ್ ಭೂಮಿಯು ಸೂರ್ಯನ ಸುತ್ತಲೂ ಸೊ ತೆಗೆದುಕೊಳ್ಳುವ ಸಮಯ 365 ದಿನ 6 ಗಂಟೆ 9 ನಿಮಿಷ 9.54 ಸೆಕೆಂಡುಗಳು. ಸೊ ಇದನ್ನು ನಾಕ್ಷತ್ರಿಕ ವರ್ಷ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪಾಯಿಂಟ್ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಭೂಚಿಪ್ಪು. ನೆಕ್ಸ್ಟ್ ಪಾಯಿಂಟ್ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿ ಗುಟೆನ್ಬರ್ಗ್ ಸೀಮಾ ವಲಯ ಎನ್ನುವರು. ನೆಕ್ಸ್ಟ್ ಪಾಯಿಂಟ್ ವಾಯುಗೋಳದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪಿಯರ್. ನೆಕ್ಸ್ಟ್ ಪಾಯಿಂಟ್ ಭೂಮಿಯ ರಕ್ಷಾ ಕವಚ ಓಜೋನ್ ಪದರ ಕಂಡುಬರುವ ವಲಯ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್. ನೆಕ್ಸ್ಟ್ ಪಾಯಿಂಟ್ ಓಜೋನ್ ಪದರ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಣೆ ಮಾಡುತ್ತದೆ. ನೆಕ್ಸ್ಟ್ ಪಾಯಿಂಟ್ ಜೆಟ್ ವಿಮಾನ ಹಾರಾಡಲು ಸೂಕ್ತವಾದ ವಲಯ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್. ನೆಕ್ಸ್ಟ್ ಪಾಯಿಂಟ್ ಓಜೋನ್ ಪದರ ದಪ್ಪವನ್ನು ಅಳೆಯುವ ಮಾಪಕ ಡಾಪ್ಸನ್ ಏಕಮಾನ. ನೆಕ್ಸ್ಟ್ ಪಾಯಿಂಟ್ ಅತಿ ಕಡಿಮೆ ಉಷ್ಣಾಂಶ ಇರುವ ವಲಯ ಮಧ್ಯಂತರ ಮಂಡಲ ಅಥವಾ ಮಿಸೋಸ್ಪಿಯರ್. ನೆಕ್ಸ್ಟ್ ಪಾಯಿಂಟ್ ಉಲ್ಕೆಗಳು ಉರಿದು ಬುದಿಯಾಗುವ ವಲಯ ಮಧ್ಯಂತರ ಮಂಡಲ ಅಥವಾ ಮಿಸೋಸ್ಪಿಯರ್. ನೆಕ್ಸ್ಟ್ ಪಾಯಿಂಟ್ ರೇಡಿಯೋ ತರಂಗಗಳು ಭೂಮಿಗೆ ಪ್ರತಿಫಲಿಸುವ ವಲಯ ಉಷ್ಣತಾ ಮಂಡಲ ಅಥವಾ ಥರ್ಮೋಸ್ಪಿಯರ್ ಅಥವಾ ಅಯಾನೋಸ್ಪಿಯರ್. ನೆಕ್ಸ್ಟ್ ಪಾಯಿಂಟ್ ವಾಯುಗೋಳದ ಅತ್ಯಂತ ಹೊರವಲಯ ಬಾಹ್ಯಮಂಡಲ ಅಥವಾ ಎಕ್ಸೋಸ್ಪಿಯರ್. ಸೊ ಸ್ನೇಹಿತರೆ, ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಮಗೆ ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ಗಾಂಧಿ ಯುಗ ಅಂದರೆ ಮಹಾತ್ಮ ಗಾಂಧೀಜಿಯವರ ಕುರಿತು ಸಂಪೂರ್ಣವಾದ ಮಾಹಿತಿ ತರ್ತೀನಿ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.